एमएलसी रवि कुमार के बयान ने एक बार फिर कर्नाटका की सियासत में तूफान खड़ा कर दिया है और अब कांग्रेस लीडर्स ने खुलकर बीजेपी पर अटैक किया है। गुलबर्गा से लेकर विधाना सौदा तक एमएलसी रवि कुमार के डेरोगेटरी रिमार्क्स का विरोध तेजी से बढ़ता जा रहा है। इस बार उनका निशाना बनी है कर्नाटका की चीफ सेक्रेटरी शालिनी रजनीश, जो एक सीनियर वुमेन ऑफिसर हैं और काफी रिस्पेक्टेड पोजीशन में हैं। और ये पहली बार नहीं हुआ। कुछ दिन पहले रवि कुमार ने गुलबर्गा के डीसी के खिलाफ भी ऐसे ही कमेंट्स किए थे, जिसके बाद उन्हें माफी मांगनी पड़ी थी। अब फिर से चीफ सेक्रेटरी के खिलाफ बदतमीज और डिसरिस्पेक्टफुल लैंग्वेज यूज करने पर उनके खिलाफ सेक्शंस 351(3) क्रिमिनल इंटिमिडेशन, 75(3) सेक्सुअल हैरासमेंट और 79 इंसल्टिंग अ वुमेन्स मॉडेस्टी के अंडर एफआईआर फाइल की गई है। इल्जाम है कि उन्होंने आपत्तिजनक और अपमानजनक भाषा का यूज किया, जिससे न सिर्फ पब्लिक आउटरेज हुआ बल्कि सरकारी विमेन ऑफिसर्स की डिग्निटी भी क्वेश्चन में आई। कांग्रेस लीडर्स प्रियांक खरगे, लक्ष्मी हेबालकर और ईश्वर खंडरे ने इस पर स्ट्रॉन्ग रिएक्शन दिया। उनका कहना है कि बीजेपी के कुछ लीडर्स बार बार औरतों के खिलाफ अपमानजनक और ऑफेंसिव जुबान यूज करते हैं, चाहे वो चीफ सेक्रेटरी हो, कोई लेडी एमएलए या आम औरत। हेबालकर ने तो यहाँ तक कह दिया कि ये लोग आरएसएस की शाखा में मनुवादी ट्रेनिंग लेके आए हैं, जहां औरतों को दूसरे दर्जे का समझा जाता है। उन्होंने डिमांड किया कि ऐसे लोगों के खिलाफ स्ट्रॉन्ग एक्शन लेना चाहिए और उनको विधान परिषद जैसे पोजीशंस देना खुद एक एम्बैरेसमेंट है। क्या ऐसे बयान किसी पब्लिक रिप्रेजेंटेटिव के लायक हैं? क्या हर बार सिर्फ सॉरी कह देना काफी है, या हमें सीरियसली सोचना पड़ेगा कि लीडरशिप में किस तरह के लोगों को जगह मिल रही है? अपना ओपिनियन जरूर कमेंट करें। और प्रियांक खड़गे, लक्ष्मी हेबालकर और ईश्वर खंडरे ने क्या कहा, जानने के लिए वीडियो एंड तक जरूर देखें। ನೋಡಿ, ಇದು ಅವರು ಶಾಖೆನಲ್ಲಿ ಟ್ರೈನಿಂಗ್ ಸಿಗುತ್ತೆ ಮಹಿಳೆಯರ ಬಗ್ಗೆ ಹೇಗೆ ಮಾತಾಡಬೇಕು ಏನಿದೆ ಅಂತ. ಯಾಕಂದರೆ ಮನುಸ್ಮೃತಿ ಟ್ರೈನಿಂಗ್ ಅವ್ರದ್ದು, ಸಂವಿಧಾನ ಟ್ರೈನಿಂಗ್ ಆಗಲ್ಲ RSSನಲ್ಲಿ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂದ್ಬಿಟ್ಟು ತಮಗೂ ಚೆನ್ನಾಗಿ ಗೊತ್ತಿದೆ ಅದರಲ್ಲಿ. ಸೊ ಇದು ಅವರ ಕೊಳಕ ಮನಸ್ಸು, ಕೊಳಕ ಬುದ್ಧಿ ಮತ್ತು ಕೊಳಕ ನಾಲ್ಗೆ ಮಾತಾಡೋದು ಯಾವಾಗಲೂ ಕೂಡ. ಇಲ್ಲ, ಯಾರು IAS ಇದರಂತ ಅಲ್ಲ, ಯಾರ ಬಗ್ಗೆನ ಯಾಕೆ ಹಿಂಗೆ ಮಾತಾಡಬೇಕು ಸರ್? ಮಹಿಳೆಯರಿಗೆ ಇದು ಕೊಡೋ ಗೌರವನ ಇವರು? ಏನು BJPನಲ್ಲಿ ಏನು ನಡೀತಾ ಇದ್ರು, ಒಬ್ಬ ಪಾಕ್ಸ್ಕೋ ಅಕ್ಯೂಸ್ಡ್ ಇಟ್ಕೊಂಡಿದ್ದಾರೆ, ಇನ್ನೊಬ್ರು ದಲಿತರ ಮೇಲೆ ಅತ್ಯಾಚಾರ ಮಾಡೋರು ಇಟ್ಕೊಂಡಿದ್ದಾರೆ, ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡೋರು ಇಟ್ಕೊಂಡಿದ್ದಾರೆ. ಇಂಥವ್ರು ಮಾತಾಡೋರಿಗೆಲ್ಲ ನೀವು ಪರಿಷತ್ ಸ್ಥಾನಮಾನ ಕೊಡ್ತೀರಾ? ಒಂದು ಎಲೆಕ್ಷನ್ಗೆಲ್ಲ ಯೋಗ್ಯತೆ ಇಲ್ಲ ಇವ್ರಿಗೆ ಆಚೆ. ಅದೇ ಹೇಳ್ತಾ ಇರೋದು ಸರ್, ಇದು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅದು ಇದು. ಯಾಕಂದರೆ ಶಾಖೆಯಿಂದ ಚಿಕ್ಕವರಿಂದ ಟ್ರೈನಿಂಗ್ ಮಾಡಿಸ್ಕೊಂಡು ಬಂದಿರ್ತಾರೆ, ಅದಕ್ಕೆ ಇದು ಮನಸ್ಥಿತಿ ಇರೋದು ಅವರಲ್ಲಿ. ನೋಡಿ ಏನಿದ್ರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದ್ದಾರೆ, ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ನನಗೂ ಕೂಡ ಅವರು ರೋಲ್ ಮಾಡೆಲ್ ಆಗಿದ್ರು. ಇಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲ್ರಿ, ಅದು ಚೀಫ್ ಸೆಕ್ರೆಟರಿ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ, ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸತಿ ವಿಚಾರ ಮಾಡಬೇಕು. ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರು ಯಾರು? ರವಿಕುಮಾರ್ ಅವ್ರಿಗೆ. ರವಿಕುಮಾರ್ ಅವರಿಗೆ ಚಾಳಿ ಬಿದ್ದಿದೆ. ಅವರಿಗೆ ನೋಡಿ, ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವ್ರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ನೀವು ಈಗಾಗಲೇ ನೋಡಿದಿರಿ. ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದ್ದಂಥದ್ದು, ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದ್ದಂಥದ್ದು, ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು. ಮತ್ತು ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇರಕೂಡದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಬೈಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ BJPಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ. ಯಾಕಂದರೆ ಪದೇ ಪದೇ ಇದೇನು
ಮೊದಲನೇದಲ್ಲ, ತಾವೆಲ್ಲ ನೋಡಿದ್ದೀರಾ. ಕಲಬುರಗಿ DC ಅವ್ರಿಗೆ ಕೂಡ ಮಾತಾಡಿದರು. ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟ್ರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು.